ವೀಕ್ಷಕರೇ, ಕನ್ನಡ ಸಿನಿಮಾದ ಹಳೆ ಸಾಂಗ್ ಒಂದು ನೆನಪಾಗ್ತಾ ಇದೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಕೆ ಅಂತ. ಯಾಕಂದ್ರೆ ನಮ್ಮ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ನಿಮಗ್ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಹುದ್ದೆಯ ಸ್ಥಾನ 5 ವರ್ಷ ಇರತ್ತೆ. ಬಟ್ ಈ 5 ವರ್ಷಕ್ಕೆ ಅಧಿಕಾರ ಹಂಚಿಕೆಯ ಸೂತ್ರ ಅಳವಡಿಕೆ ಆಗಿದ್ಯಾ ಅನ್ನುವ ಪ್ರಶ್ನೆ ಇದೆ. ಯಾಕೆ? ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಅದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು ಅಷ್ಟೇ ಅನ್ನುವಂತ ಹೇಳಿಕೆ ಕೊಡ್ತಾರೆ. ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಸುಮ್ನಾಗ್ತಾರ? ಅಧಿಕಾರ ಹಂಚಿಕೆ ಆಗಿದೆ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ರೀತಿಯಲ್ಲಿ ಒಂದಲ್ಲ ಎರಡಲ್ಲ 4-5 ಬಾರಿ ದೆಹಲಿ ಪ್ರವಾಸ ಮಾಡಿದ್ದಾಯ್ತು. ಮೊನ್ನೆ ತಾನೇ ದೆಹಲಿಗೆ ಹೋಗಿ ವರಿಷ್ಠರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದು ಆಯ್ತು. ಸೊ ಹಾಗಾದ್ರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಿದ್ಧತೆ ಬದ್ಧತೆಗಳನ್ನ ಬಿಟ್ಕೊಟ್ಟು ಅವ್ರ ಕುರ್ಚಿನ ಖಾಲಿ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮ್ನಾಗ್ತಾರ? ಈಗಾಗ್ಲೇ ಕೆಲವೊಂದಷ್ಟು ಸರ್ಕಸ್ ಗಳನ್ನ ಮಾಡಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಮಾತನ್ನ ಪದೇ ಪದೇ ನೆನಪಿಸುವ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ಕೊಟ್ಟ ಮಾತು ಇಟ್ಟ ಗುರಿ ಮಿಸ್ ಯಾವ್ದಾಗತ್ತೆ? ನೋಡ್ತಾ ಹೋಗೋಣ. ಜನರೇನ್ ಹೇಳ್ತಾರೆ? ನಿಜಕ್ಕೂ ಕೂಡ ಸಿಎಂ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾರಾ, ಅಥವಾ ಮುಂಬರುವಂತ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ತೆಗೆದುಕೊಳ್ತಿರುವಂತ ಬಹಳ ಮೃದು ಧೋರಣೆ ಕಂಟಿನ್ಯೂ ಆಗತ್ತಾ? ಎಲ್ಲವನ್ನ ಜನರ ಮೂಲಕ ಕೇಳ್ತಾ ಹೋಗೋಣ ಬನ್ನಿ. ಕೊಟ್ಟ ಮಾತು ಇಟ್ಟ ಗುರಿ ಮಿಸ್ ಯಾವುದು ಅಂತ ಮಾತಾಡಿಸ್ತಾ ಇದ್ವಿ. ಸೊ ಮಾತನಾಡೋದಕ್ಕೆ ನಮ್ಮ ಜೊತೆ ಒಬ್ಬರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮಾಧವಿ. ಮೇಡಮ್, ಈಗ ಸಿಎಂ ಬದಲಾವಣೆ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಸೊ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗತ್ತಾ ಅಂತ ನಿಮ್ಗೆ ಅನ್ಸುತ್ತಾ? ಆಗತ್ತೆ ನೆಕ್ಸ್ಟ್ ಎಲೆಕ್ಷನ್ಸ್ಗೆ. We have to, that government, Modi government was good, BJP was good. After Siddaramaiah become the CM, we have seen the roads are all not at all are worst, and he gave the free bus, that's it. But compared to this development and all, we didn't see anything. Therefore, in that case, we need government change. ಯಾವ ಕಾರಣಕ್ಕೆ ಬದಲಾವಣೆಯನ್ನ ಬಯಸ್ತಾ ಇರೋದು ಮೇಡಮ್? For development, ma'am. For development purpose. ಓಕೆ, ಈಗ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಎಲ್ಲ ಸಿಗ್ತಾ ಇದೆ ಮೇಡಮ್. ಸೊ ಹಾಗಾಗಿ ಈಗ ಬದಲಾವಣೆ ಆಗ್ಬಿಟ್ರೆ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರು ಬಂದ್ರೆ ಏನಾದ್ರೂ ಪ್ರಯೋಜನ ಕಡಿಮೆ ಆಗತ್ತೆ ಅಂತ ಅನ್ಸುತ್ತಾ? ಅದು ಫ್ರೀ ಬಸ್ ಅಂದ್ರೆ ಅದು ಇರ್ತಾರಲ್ವಾ, ಅದು ಚೇಂಜ್ ಮಾಡಲ್ಲ. ನೆಕ್ಸ್ಟ್ ಗವರ್ಮೆಂಟ್ ಬಂದ್ರೇನು, ಬೇರೆ ಸ್ಟೇಟ್ಸ್ ಅಲ್ಲಿನೂ ನೆಕ್ಸ್ಟ್ ಗವರ್ಮೆಂಟ್ ಇದ್ರೇನು ಅವರು ಅಲ್ಲಿ ಫ್ರೀ ಬಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಅವರು ಒಟ್ಟಲ್ಲಿ ಕಂಪ್ಲೀಟ್ ಆಗಿ ಬದಲಾವಣೆ ಬೇಕಾಗಿರೋದು ಅಭಿವೃದ್ಧಿಗೆ ಅಂತ ಹೇಳ್ತಾ ಇದ್ರೆ. ಇನ್ನೊಬ್ರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಮಹಾದೇವಮ್ಮ. ಓಕೆ, ಈಗ ಮೇಡಮ್ ನಿಮ್ಗೆ ಗೊತ್ತಿರೋ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ ಭಾರಿ ಸರ್ಕಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನದಲ್ಲಿ ಬದಲಾವಣೆ ಆಗ್ಬೇಕಾ ಬೇಡವಾ? ಆಗ್ಲಿ ಬಿಡಿ, ಬದಲಾವಣೆ ಯಾರು ಬಂದ್ರು ಅದನ್ನೇ ಮಾಡೋದು. ಎಲ್ಲ ಅವ್ರವ್ರ ಅನುಕೂಲಕ್ಕೆ ಮಾಡ್ಕೊಂತಾರೆ, ಬಡವ್ರಿಗೆಲ್ಲ ಏನು ಮಾಡಲ್ಲ ಅವ್ರು. ನಿಮ್ಗೆ ಇಷ್ಟನಾ ಸಿದ್ದರಾಮಯ್ಯ ಅವ್ರು ಇಷ್ಟನಾ ಡಿಸಿಎಂ ಡಿಕೆ ಶಿವಕುಮಾರ್? ಇಬ್ರು ಇಷ್ಟ ಇಲ್ಲ. ಯಾವ ಕಾರಣಕ್ಕೆ ಮ್ಯಾಮ್? ಯಾವ ಕಾರಣಕ್ಕೆ ಅಂದ್ರೆ ನಮ್ದೇ ಜೀವನ ದುಡಿಬೇಕು ಮಾಡ್ಬೇಕು ಅಷ್ಟೇ, ಅವ್ರೇನ್ ನಮಗ್ ದುಡ್ದಾಕಲ್ಲ. ಅದಕ್ಕೆ ಈಗ ಶಕ್ತಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಇನ್ ಕೇಸ್ ಸಿದ್ದರಾಮಯ್ಯ ಅವ್ರ ಬದಲು ಶಿವಕುಮಾರ್ ಅವ್ರು ಬಂದ್ರೆ ಚೇಂಜ್ ಆದ್ರೆ ಅಂತ. ಆಗ್ಲಿ ಬಿಡಿ, ಅವ್ರದ್ದು ರಾಜಕೀಯ ಹೆಂಗಿರುತ್ತೆ ನೋಡೋದಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಬದಲಾವಣೆಯನ್ನ ಬಯಸ್ತಾ ಇರೋದು ಹೌದು, ಬಟ್ ಸರ್ಕಾರನೇ ಬದಲಾಗಬೇಕು ಅಂತ ಕೂಡ ಮಾತನಾಡ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಇಟ್ಟ ಗುರಿ ಕೊಟ್ಟ ಮಾತು ಮಿಸ್ ಯಾವುದು ಅಂತ ಮಾತಾಡ್ತಾ ಇದ್ವಿ. ನಮ್ ಜೊತೆ ಮಾತನಾಡೋದಕ್ಕೆ ಇನ್ನೊಬ್ಬರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ಸಂಜೀವ್ ಕೀರ್ತಿ ಅಂತ ಹೇಳಿ. ಸರ್, ಈಗ ಕೊಟ್ಟ ಮಾತು ಸಿದ್ದರಾಮಯ್ಯ ಅವರು ಮಾತು ಕೊಟ್ಬಿಟ್ಟಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಅಂದ್ರೆ ಬಹಳಷ್ಟು ಬಾರಿ ಮಾಧ್ಯಮದ ಮೂಲಕ ಹೇಳಿದ್ರು. ಅಂದ್ರೆ ಮಾತುಕತೆ ಆಗಿದೆ, ಅಧಿಕಾರ ಹಂಚಿಕೆ ಆಗತ್ತೆ, ನನಗೆ ಜಸ್ಟ್ ಆ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಹೇಳ್ತಾ ಇದ್ರು. ಸೊ ಬದಲಾವಣೆಯ ನಿರೀಕ್ಷೆ ಮಾಡ್ತಿದ್ರ? ಅವ್ರು ಯಾವತ್ತೂ ಹೈಕಮಾಂಡ್ ಇದೆ ನಮ್ದೇನು, ನಾವೆಲ್ಲ ಒಂದು ಒಗ್ಗಟ್ಟು, ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಆಗೇನೆ ಅಂತ ಹೇಳಿದಾರೆ. ವಿನಃ ನಾನು ಸಿದ್ದರಾಮಯ್ಯ ಹೇಳಿದ್ದಾರೆ, ಇಲ್ಲ ಇನ್ನೊಬ್ರು ಹೇಳಿದ್ದಾರೆ, ಇಲ್ಲ ರಾಹುಲ್ ಗಾಂಧಿ ಹೇಳಿದ್ದಾರೆ, ಸೋನಿಯಾ ಗಾಂಧಿ ಹೇಳಿದ್ದಾರೆ ಅಂತ ಎಲ್ಲೂ ಯಾವತ್ತೂ ಹೇಳಿಲ್ಲ. ಸಿದ್ದರಾಮಯ್ಯ ಅವರು ಜಗ್ಗಲ್ಲ ಬಗ್ಗಲ್ಲ ಅನ್ನೋ ತರ ಇದಾರೆ. ನಾನ್ ಬಿಟ್ಕೊಡಲ್ಲ, ನಾನೇ 5 ವರ್ಷ ಸಿಎಂ ಅಂತಾರೆ. ಅದು ಅವ್ರು ಹೇಳ್ದಲ್ಲ, ಹೈಕಮಾಂಡ್ ಅವರು ಹೈಕಮಾಂಡ್ ಬೇಕಾದ್ರೆ ನೀನ್ ಇಳಿಯಪ್ಪ ಇಳಿಲೇಬೇಕು, ಇಳಿತಾರೆ. ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರು ಇಳಿತಾರೆ. ಇವರಿಬ್ರು ಜಟಾಪಟಿಲಿ ಯಾರು ಗೆಲ್ಬಹುದು ಸರ್ ಫೈನಲ್? ಅದು ಹೈಕಮಾಂಡ್, ಇವ್ರಿಬ್ರು ಅಲ್ಲ, ಹೈಕಮಾಂಡ್ ಏನ್ ಹೇಳ್ತಾ ಅಷ್ಟೇ. ಅವ್ರಿಬ್ರು ಏನ್ ಹೇಳ್ತಾರೆ ಹೈಕಮಾಂಡ್. ಸೊ ನೀವು ಕೂಡ ಹೈಕಮಾಂಡ್ ಮೇಲೆ ಈಗ ಬೆರಳು ತೋರಿಸಿ. ಹೈಕಮಾಂಡ್ ಇವ್ರು ಏನೂ ಇಲ್ಲ, ಹೈಕಮಾಂಡ್ ಹೆಂಗ್ ಹೇಳ್ತಾರ ಆಗ ನೆಸ್ತಾ ಇದಾರೆ. ಬಟ್ ಫೈನಲಿ ಅವ್ರಿಬ್ರಲ್ಲಿ ನಿಮ್ಗೆ ಯಾರು ಇಷ್ಟ? ಉತ್ತಮವಾಗಿ ಯಾರು ರಾಜಕೀಯ ಮಾಡ್ತಾರ ಅವ್ರ ಇಷ್ಟ. ಇವ್ನು ಸದ್ಯಕ್ಕೆ ಯಾರು ಇಷ್ಟ? ಇವಾಗ ಸಿದ್ದರಾಮಯ್ಯ ಅವರು ನಡೆಸ್ತಾ ಇದಾರೆ. ಅವರು ಯಾವ್ದು ಏನು ಅಂತ ಹೇಳ್ಕೊಳಂಗೆ ರೈತರುಗಳಿಗಾಗ್ಲಿ ಮತ್ತೆ ಪಬ್ಲಿಕ್ಗಾಗ್ಲಿ ಏನು ಮಾಡ್ತಿಲ್ಲ. ಅವರು ಅವ್ರದೇ ಆದ ನಿಟ್ಟಿನಲ್ಲಿ ಸರ್ಕಾರ ಹೇಗ್ ಉಳಿಸ್ಕೊಂಡ್ರೆ ಹೇಗೆ ಉಳಿಬಹುದು, ಸರ್ಕಾರ ಉಳಿಸ್ಕೊಳ್ಳೋಕೆ ಮಾಡ್ತಾರೆ ವಿನಃ ಅವರು ಜನಗಳಿಗೋಸ್ಕರ ಏನೋ ಕೆಲಸ ಮಾಡ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಏನ್ ಬದಲಾವಣೆ ನಿರೀಕ್ಷೆ ಮಾಡ್ತೀರಾ ಸರ್? ಅವ್ರು ಆಲ್ಮೋಸ್ಟ್ ಅಲ್ಲೂ ಕನಕಪುರ, ಸೊ ರಾಮನಗರ, ಸೊ ಅವ್ರ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸಬಹುದು. ಅಷ್ಟ್ ಬಿಟ್ರೆ ಬೇರೆ ಜನಗಳ ದೃಷ್ಟಿನ ನೋಡ್ತಿಲ್ಲ. ಅವ್ರ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊಂಡು ಅವ್ರು ಅಲ್ಲಿ ಭದ್ರವಾಗಿ ನಿಂತ್ಕೊಳ್ಳೋದಕ್ಕೆ
ಒಂದು ಸ್ಟ್ರಾಟಜಿ ಮಾಡ್ಕೊತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಈಗ ಹೈಕಮಾಂಡ್ ಕಡೆ ಹೇಗೆ ಬೊಟ್ಟು ಮಾಡ್ತಾ ಇದ್ರು ಅದೇ ರೀತಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದ್ ನೋಡ್ಬೇಕು ಅಂತ ಇದ್ರು. ಇನ್ನಷ್ಟು ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಓಕೆ, ಈಗ ಇಟ್ಟ ಗುರಿ ಕೊಟ್ಟ ಮಾತು ಮಿಸ್ ಯಾವ್ದು ಮಾತನಾಡ್ತಾ ಇದ್ವಿ. ಮಾತಾಡೋದಕ್ಕೆ ಇನ್ನೊಬ್ರು ನಮ್ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರಕಾಶ್. ಸರ್ ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಿದ್ವಿ? 30 years. ಈ 30 ವರ್ಷದಲ್ಲಿ ಬಹಳಷ್ಟು ವರ್ಷಗಳಿಂದ ರಾಜಕೀಯನ ನೋಡಿರ್ತೀರಾ. ಬಟ್ ಈ ಬಾರಿ ರಾಜಕೀಯ ಇದೆಯಲ್ಲ ಸರ್, ಏನಾಗ್ಬಿಡುತ್ತೆ, ಸಿಎಂ ಬದಲಾವಣೆ ಆಗೇ ಬಿಡುತ್ತಾ ಅನ್ನುವಂತ ಕೆಲವೊಂದಷ್ಟು ಡೌಟ್ಗಳಿತ್ತು. ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿರೋದನ್ನ ಉಳಿಸ್ಕೊಳ್ತಾರಾ ಅಥವಾ DCM DK ಶಿವಕುಮಾರ್ ಕೊಟ್ಟಂತ ಗುರಿಯನ್ನ ಸಾಕಾರ ಮಾಡ್ಕೊಳ್ತಾರ? ಅವ್ರು ಉಳಿಸ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಇವ್ರಂತೂ ಬಿಡಲ್ಲ, ಚಾಲೆಂಜ್ ಮಾಡ್ತಾರೆ. ಮಾತು ಕೊಟ್ಟಿದ್ಯಲ್ಲ ಅದ್ ತರ ಉಳಿಸ್ಕೊಳ್ಳಿ ಅಂತ. ರಾಜಕೀಯದಲ್ಲಿ ಮೇಲಾಟ ಕಿತ್ತಾಟ ಅಂತ ಇರ್ತದಲ್ಲ, ಪಕ್ಷದ ಇದಾಗಬಾರ್ದು ಅಂತ ಇವ್ರು ಸುಮ್ನಿದ್ದಾರೆ. ಅಧಿಕಾರಕ್ಕೆ ತಂದಿರೋದೇ ಅವ್ರಲ್ವಾ, ಆದ್ರಿಂದ ಅವ್ರು ಹೈಕಮಾಂಡ್ ಹತ್ರ ಕೇಳ್ತಾ ಇದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದಾಗ ಅಭಿವೃದ್ಧಿ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ರು, ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಕೂಡ. ಬಟ್ ಈ ಬಾರಿ ಮುಖ್ಯಮಂತ್ರಿ ಆದಾಗ ಸ್ವಲ್ಪ ಲೇಸಿನೆಸ್ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಬದಲಾವಣೆ ನಿರೀಕ್ಷೆ ಅವ್ರಿಗೂ ಗೊತ್ತಿರಬಹುದು ಅಂತ ಅನ್ಸತ್ತಾ? ಖಂಡಿತ ಖಂಡಿತ ಗೊತ್ತವ್ರಿಗೆ. ಮಾತೆಲ್ಲ ಆಗಿದೆ, ಆದ್ರೂ ಅಧಿಕಾರ ಸುಮ್ನೆ ಯಾರು ಬಿಡಲ್ವಲ್ಲ, ಬಿಡಕ್ಕಾಗಲ್ಲ. 5 ವರ್ಷ ನಾನೇ ಸಿಎಂ ಅಂತ ತುಂಬಾ ಸರಿ ಹೇಳಿದಾರೆ, ಮುಂಚೆ ಹೇಳ್ತಿದ್ರು, ಇವಾಗ ಹೇಳ್ತಾ ಇಲ್ಲ. ಇವಾಗ ಹೈಕಮಾಂಡ್ ಹೇಳಿದ್ರೆ ಏನ್ ಹೇಳ್ತಾರೆ ಅದನ್ನೇ ಅಂತ ಗೊತ್ತಿದೆ ಅವ್ರಿಗೆ, ಬಿಡ್ಬೇಕಾಗ್ತದೆ ಅಂತ ಕಷ್ಟ ಆಗ್ತಿದೆ, ಅದಕ್ಕೆ ಆತರ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದ್ರು ಸರ್, ಏನ್ ಮಾತಾಡಿರ್ಬೋದು ಅಂತ ನಿಮಗ ಅನ್ಸುತ್ತೆ? ಅದೇ ಮಾತಿನ ಪ್ರಕಾರ ಅಧಿಕಾರ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬದಲಾವಣೆ ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಅಹಿಂದ ನಾಯಕ, ನಿಮ್ಗೆ ಗೊತ್ತಿರೋ ಹಂಗೆ ಅಲ್ಪಸಂಖ್ಯಾತರಲ್ಲ ಅವ್ರಿಗೆ ಓಟ್ ಹಾಕ್ತಾರೆ. ಬದಲಾವಣೆ ಆಗ್ಬಿಟ್ರೆ ಮುಂದಿನ ಎಲೆಕ್ಷನ್ ಎಫೆಕ್ಟ್ ಆಗತ್ತಾ? ಅದು ಎಫೆಕ್ಟ್ ಅಂದ್ರೆ ಅವ್ರು ಸಿದ್ದರಾಮಯ್ಯ ಅಭಿಮಾನಿಗಳು ಅವ್ರಿಗೆ ಹಾಕದ್ ಅವ್ರು ತೆಗೆದ್ರು ಅಂತ ಅವ್ರಿಗೆ ಹಾಕಲ್ಲ, ಇವ್ರಿಗೆ ಏನಾರು ಕೊಡ್ಲಿಲ್ಲ ಅಂದ್ರೆ ಇವ್ರು ತೆಗೆದ್ರ ಅಂತ ಇವ್ರಿಗೆ ಹಾಕಲ್ಲ. ಮತ್ತೆ ನಿಮ್ಗೆ ಇವರಿಬ್ರಲ್ಲಿ ಯಾರು ನೆಚ್ಚಿನ ನಾಯಕ ಸರ್? ಸರ್, ಅವರು ಮಾಡಿದ್ದಾರೆ ಪಾಪ, ಇವರು ಕಷ್ಟಪಟ್ಟು ಅಧಿಕಾರಕ್ಕೆ ತಂದಿದಾರಲ್ವಾ, ಅದಕ್ಕೆ ಮಾತಿನ ಪ್ರಕಾರ 2.5 ವರ್ಷ ಅಂತ ಹೇಳಿದ್ರಲ್ವಾ, ಅದು 3 ಜನಕ್ಕೆ ಗೊತ್ತಿರೋ ಅಂತದ್ದು. ಅದರಿಂದ ಇವ್ರು ಕೇಳ್ತಾ ಇದ್ದಾರೆ, ಸುಮ್ನೆ ಕೇಳ್ತಾ ಇಲ್ಲ ಅಲ್ವಾ, ಗೊತ್ತಲ್ವಾ ಇವ್ರಿಗೆ. ಇವ್ರೇ ಅಧಿಕಾರಕ್ಕೆ ತಂದಿ ಅಧ್ಯಕ್ಷರಾಗ್ಬೇಕಾಗಿತ್ತು, ಇವ್ರದ್ದು ಏನೋ ಸ್ವಲ್ಪ ಅದು ಪ್ರಾಬ್ಲಮ್ ಅಂತ 2 ವರ್ಷ ಮಾತುಕತೆ ಆಗಿತ್ತು, ಬಿಟ್ಟಿಲ್ಲ. ಅದಕ್ಕೆ ಇವರು ಏನು ಅಂತ ಏನ್ ಮಾಡ್ಬೇಕು ಅದನ್ನ ಡೆಲ್ಲಿಗೆ ಹೋಗಿ ಮಾಡ್ತಾ ಇದ್ದಾರೆ. ತಪ್ಪು ಅಂತ ಅನಿಸ್ತಿಲ್ಲ ನಿಮ್ಗೆ ಇವ್ರು ಹೋಗಿರೋದು, ಡೆಲ್ಲಿಗೆ ಹೋಗಿರೋದು, ಮನವರಿಕೆ ಮಾಡ್ತಿದ್ದಾರೆ? ಅಧಿಕಾರ ನಾವು ತಂದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ನಮಗೂ ಕೊಡಿ ಅಂತ ಮಾತಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ. ಅಂದ್ರೆ ಕೊಟ್ಟಿರೋ ಮಾತು ನಿಜವೇ ಆಗಿದ್ರೆ ಅದರಂತೆ ನಡ್ಸ್ಕೊಳ್ಳಿ ಅನ್ನೋದು ಕೆಲವೊಂದಷ್ಟು ಜನ ಹೇಳ್ತಾ ಇದ್ರು. ಸೊ ಇನ್ನಷ್ಟು ಜನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಈ ಕುರಿತಾಗಿ ಕೇಳ್ತಾ ಹೋಗೋಣ ಬನ್ನಿ. ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಉಮಾ ಮೋಹನ್ ಅಂತ. ಏನ್ ಮಾಡ್ತಿದ್ದಾರೆ ಉಮಾ ಮೋಹನ್ ಅವರು? ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಮೇಡಮ್. ಓಕೆ, ಈಗ ಶಕ್ತಿ ಯೋಜನೆಯ ಪ್ರಯೋಜನ ಪಡ್ಕೊಂಡಿದ್ದೀರಾ ನೀವು? ಇಲ್ಲ ಮೇಡಮ್, ಏನು ಇಲ್ಲ. ಇಲ್ಲ. ಓಕೆ, ಈಗ ಬಹಳಷ್ಟು ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರೋದು ಮೇಡಮ್, ಸಿಎಂ ಬದಲಾವಣೆ ಆಗತ್ತೆ ಅಂತ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಬದಲಾವಣೆಯಾಗಿ DCM DK ಶಿವಕುಮಾರ್ ಬಂದ್ರೆ ನಿಮಗೆ ಎಷ್ಟು ಖುಷಿ ಇದೆ? ನಮ್ಗೆ ತುಂಬಾ 99% ಖುಷಿ ಇದೆ ಮೇಡಮ್, ಅವ್ರು ಬಂದ್ರೆ. ಚೇಂಜ್ ಬದಲಾವಣೆ ಆದ್ರೆ ತುಂಬಾ ಒಳ್ಳೇದಲ್ವಾ? ಯಾವ ತರ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ? ಬಟ್ ಅವರು ಹೊಸ ರೀತಿಯಲ್ಲಿ ಏನೇನ್ ಬೇಕೋ ಹೊಸ ರೀತಿಯಲ್ಲಿ ತರ್ತಾರೆ. ಇವ್ರು ಏನಿದೆಯೋ ಪಾಸ್ಟ್ ಹಳೇದನ್ನೇ ಇಟ್ಕೊಂಡು ಹಳೇದನ್ನೇ ಕೂತಿದ್ದಾರೆ, ಮುಂದಕ್ಕೆ ಯಾವ್ದು ಬರ್ತಾನೆ ಇಲ್ಲ. ಹಳೇದು ಅವ್ರ DK ಬಂದ್ರೆ ಅವ್ರ ಯಂಗ್ಸ್ಟರ್ಸ್ ಆಗಿ ಅವ್ರು ಮಾತಾಡ್ತಾರೆ. ನಿಮ್ಗೆ ಯಾವ ಬದಲಾವಣೆ ಬೇಕು ನಿಮಗೆ ಅನ್ಸೋ ಪ್ರಕಾರ? ನಮ್ಗೆ ಬಂದು ಎಜುಕೇಶನ್ ಬಗ್ಗೆ ಬೇಕಾಗಿದೆ ಮೇಡಮ್. ಮತ್ತೆ ಈ GST ಇದು ಬೇರೆದು ಇದು ಯಾವ್ದಾವ್ದು ಜಾಸ್ತಿ ಮಾಡಿದೆ ನೋಡಿ. ಬಸ್ ಫ್ರೀ ಎಲ್ಲ ಬೇಕಾಗಿಲ್ಲಲ್ಲ ಮೇಡಮ್ ನಮ್ಗೆ, ಅಲ್ವಾ? ಬಸ್ ಫ್ರೀ ಎಲ್ಲ ಬೇಡ. ಈಗ BPL ಕಾರ್ಡ್ ಎಷ್ಟು ಕ್ಯಾನ್ಸಲ್ ಮಾಡಿದ್ದಾರೆ, ಅದೆಲ್ಲ ಬಡವ್ರಿಗೆ ಎಷ್ಟು ಇದಾಗ್ತಾ ಇದೆಯಲ್ವಾ, ಅದೆಲ್ಲ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಮೇಡಮ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಸ್ವಲ್ಪ ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವರು ಬೆಂಬಲ ಜಾಸ್ತಿ ಇದೆ ಅಂತ ಒಂದು ಟಾಕ್ ಇದೆ. ಯಾಕಂದ್ರೆ ಅಹಿಂದ ನಾಯಕ ಅಂತ ಕರೀತಾರೆ. ಸೊ ಮುಂದಿನ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ಮೇಡಮ್ ಹಿಂದೆ DK ಅವ್ರಿಗೂ ಇದೆಯಲ್ಲ, ಅವ್ರಿಗೂ ಇದೆಯಲ್ಲ, ಸಿದ್ದರಾಮಯ್ಯಗಿಂತ ಅವ್ರಿಗೂ ಇದೆಯಲ್ಲ, ಫಾಲೋವರ್ಸ್ ಇದಾರಲ್ವಾ. ಇವತ್ತು ಒಂದ್ ವೇದಿಕೆಯಲ್ಲಿ ಕೂತ್ಕೊಂಡು ಮೇಡಮ್ ಅರ್ಧ ಗಂಟೆ ಇಬ್ರು ಅಕ್ಕಪಕ್ಕ ಕೂತಿದ್ದಾರೆ, ಅಕ್ಕಪಕ್ಕದಲ್ಲೇ. ಸೊ ಅರ್ಧ ಗಂಟೆ ಇಬ್ರು ಮಾತಾಡಿಲ್ಲ, ಕಂಪ್ಲೀಟ್ ಸೈಲೆಂಟ್ ಆಗಿದ್ರು. ಹಾಗಾಗಿ ಅವ್ರಿಬ್ರು ಮನ್ಸಲ್ಲಿ ಏನೋ ಒಂದು ಓಡ್ತಿದೆ ಅಂತ ಅನ್ಸತ್ತ ನಿಮ್ಗೆ? ಓಡ್ತಿದೆ ಮೇಡಮ್. ಅವ್ರ ಏನಕ್ಕೆ ಮೌನವಾಗಿದ್ದಾರೆ ಅಂದ್ರೆ ಇವ್ರೇನೋ ಕೊಡ್ತಾರೆ ಅಂತ ಅವ್ರು ಫುಲ್ ಇದಾರೆ, ಅದು ನೋಡ್ಬೇಕಲ್ಲ ಮೇಡಮ್. ಓಕೆ, ನಿಮ್ಗೆ ಯಾರು ಇಷ್ಟ ಮೇಡಮ್ ಇವರಿಬ್ರಲ್ಲಿ? DK. ಯಾವ ಕಾರಣಕ್ಕೆ ಒಂದೇ ಒಂದು ಲೈನ್ ಅಲ್ಲಿ ಇಡೋದಾದ್ರೆ? ಬಿಕಾಸ್ ಅವ್ರ ವಿಲ್ ಪವರ್ ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ವಿಲ್ ಪವರ್ನು ಕೂಡ ಕನ್ಸಿಡರ್ ಮಾಡಿ ಒಂದೇ ಒಂದು ಅವಕಾಶ ಕೊಡ್ಬೇಕು ಅನ್ನೋದು ಕೂಡ ಕೆಲವೊಂದಷ್ಟು ಜನರು ಮಾತಾಡ್ತಾ ಇದ್ರು. ಸೊ ಇನ್ನಷ್ಟು ಜನರನ್ನ ಮಾತಾಡ್ತಾ ಹೋಗೋಣ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗೂ ಕೂಡ ಕೆಲವೊಂದಷ್ಟು ಜನ ಮಾತಾಡ್ತಾ ಇದ್ರು. DCM DK ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು, ಅವಕಾಶ ಕೊಡ್ಬೇಕು ಅಂತ ಮಾತಾಡ್ತಾ ಇದ್ರು. ನಮ್ ಜೊತೆ ಇನ್ನೊಬ್ರು ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ಬಾಲಾಜಿ ಅಂತ ಮೇಡಮ್. ಸರ್, ನಿಮ್ಗೆ ವಿಷಯ ಗೊತ್ತಿರೋ ಹಾಗೆ
ಕೊಟ್ಟ ಮಾತು ಇಟ್ಟ ಗುರಿ ಮಿಸ್ ಯಾವುದು ಅಂತ. ಕೊಟ್ಟ ಮಾತು ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ ಅಂತ. ಗುರಿ ಇಟ್ಟು ಕೂತ್ಕೊಬಿಟ್ಟಿದ್ದಾರೆ, ಸರ್ಕಸ್ ಮಾಡ್ತಿದ್ದಾರೆ, ಹೈಕಮಾಂಡ್ ಹತ್ರ ಹೋಗ್ತಾರೆ ಬರ್ತಾರೆ, ಫೈನಲಿ ಮೀಟ್ ಮಾಡ್ಕೊಂಡ್ ಬಂದಿದ್ದಾರೆ. ನೀವು ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಿದ್ದೀರಾ? ಇಲ್ಲ, ಇವಾಗ ಈಗ ಪ್ರೆಸೆಂಟ್ಲಿ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಕರೆಕ್ಟ್ ಆಗಿ ಎಲ್ಲ ನಡೆಸ್ತಾ ಇದ್ದಾರೆ. ಈಗಿನ ಜನರೇಷನ್ಗೆ ಪರ್ಫೆಕ್ಟ್ ಆಗಿ ನಡೀತಾ ಇದೆ. ಒಂದೇ ಒಂದು ಎಕ್ಸಾಂಪಲ್ ಬೇಕು ಸರ್ ನಮ್ಗೆ. ಈಗೇನ್ ಬಸ್ ಫ್ರೀ ಇರ್ಬೋದು ಲೇಡೀಸ್ಗೆ, ಮತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಪ್ರತಿಯೊಂದು ನಡೀತಾ ಇದೆ. ಈ ತರ ಸರ್ಕಾರಗಳು ನಾವು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನೋಡ್ಬೇಕು. ಸರ್ಕಾರಗಳು ಇನ್ನು ಮುಂದಕ್ಕೆ ಹೋಗ್ಬೇಕು. ಅದು ಯಾವ್ದು ನಿಲ್ಬಾರ್ದು, ದಿಟ್ಟ ನಿರ್ಧಾರ ತಗೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಅವ್ರದೇ ಸರ್ಕಾರದಲ್ಲಿ ಗುರುತಿಸ್ಕೊಂಡಿರೋದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು. ಸೊ ಅವರು ಬಂದ್ರು ಕೂಡ ಅದೇ ಯೋಜನೆಗಳು ಇರ್ತಾವಲ್ಲ? ಇರುತ್ತೆ, ಅಂದ್ರೆ ಸ್ವಲ್ಪ ಪರ್ಫೆಕ್ಟ್ ಆಗಿ ನಡೆಯುತ್ತೆ ಅಂತ ನಮ್ಗೊಂದು ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ಅವ್ರು ಇದ್ರೆ. ಯಾವ್ದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಆಗ್ಲಿ, ಅವ್ರ ಏನಂದ್ರೆ ಲಾ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಲಾಯರ್, ಕೋರ್ಟ್ ಅದೆಲ್ಲ ಓಡಾಡ್ ಬಂದಿರೋರು ಅವರು. ಸಿಎಂ ಕೂಡ ಆಗಿದ್ದಾರೆ. ಸೊ ಕಾನೂನು ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳಿದ್ದಾರೆ, 4 ಗೋಡೆ ಮಧ್ಯೆ ಮಾತಾಡೋದನ್ನ ಬಹಿರಂಗವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಸೊ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೇಬೇಕಲ್ಲ ಸರ್? ಇಲ್ಲ ಅಂದ್ರೆ ಪ್ರೆಸೆಂಟ್ಲಿ ಇವಾಗ ಸಿದ್ದರಾಮಯ್ಯ ಅವ್ರು ಇರೋದ್ರಿಂದ ನಮ್ಗೆ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಮಾಡ್ಕೊಂಡೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಸರ್ ಅಷ್ಟೊಂದು ಇಷ್ಟ ಸಿದ್ದರಾಮಯ್ಯ ಅವರಂದ್ರೆ? ತುಂಬಾ ಎಕ್ಸ್ಪೀರಿಯನ್ಸ್ ಪರ್ಸನ್. ಸೊ ಹಂಗಾಗಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಇದ್ರೆ ನಮ್ಗೆ ಯಂಗ್ಸ್ಟರ್ಸ್ ಇನ್ನೂ ಒಂಥರ ಪವರ್ಫುಲ್. ಇನ್ ಕೇಸ್ ಚೇಂಜ್ ಆಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ಏನು ಬದಲಾವಣೆ ಆಗಬಹುದು, ಏನ್ ತಪ್ಪಾಗಬಹುದು? ಡಿ.ಕೆ. ಶಿವಕುಮಾರ್ ಇದ್ರು ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಐಡಿಯಾಸ್ ಕೊಟ್ರೆ ಅವ್ರು ಇನ್ನೂ ಚೆನ್ನಾಗಿ ಥಿಂಕ್ ಮಾಡಿ ಇನ್ನೂ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ ಅವರು. ಸೊ ಅವರೇ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಸಿಎಂ ಸಿದ್ದರಾಮಯ್ಯ ಅವ್ರದ್ದು ಐಡಿಯಾಲಜಿ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರ ಹತ್ರ ಕೆಲವೊಂದಷ್ಟು ಐಡಿಯಾಸ್ ಗಳನ್ನ ತಗೊಂಡು ರಾಜಕೀಯದಲ್ಲಿ ಮುಂದುವರಿಬಹುದು ಅಂತ ಹೇಳ್ತಾ ಇದ್ರು. ಇನ್ನಷ್ಟು ಜನನ ಮಾತಾಡಿಸ್ತಾ ಹೋಗೋಣ, ಅವ್ರ ಅಭಿಪ್ರಾಯ ಏನಿದೆ ಈ ವಿಚಾರವಾಗಿ ಕೇಳ್ತಾ ಹೋಗೋಣ. ಇವಾಗ ಇನ್ನೊಬ್ರು ನಮ್ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಿಮಗೆ ಇಟ್ಟ ಗುರಿ ಕೊಟ್ಟ ಮಾತು ಮಿಸ್ ಯಾವುದು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಸೊ ಸಿದ್ದರಾಮಯ್ಯ ಅವರು ಮಾತು ಕೊಟ್ಬಿಟ್ಟಿದ್ದಾರೆ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಜಗ್ಗಲ್ಲ ಬಗ್ಗಲ್ಲ, ಹಾಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರು ಇಟ್ರ ಗುರಿನ ಮಿಸ್ ಮಾಡೋದೇ ಇಲ್ಲ ಅನ್ನೋ ತರ. ಅವ್ರಿಗೆ ಸಿಎಂ ಬದಲಾವಣೆ ಬೇಕಾ, ನೀವು ನಿರೀಕ್ಷೆ ಮಾಡ್ತಿದ್ದೀರಾ? ಅಂದ್ರೆ ಡಿ.ಕೆ. ಶಿವಕುಮಾರ್ ಇದ್ರೆ ಒಳ್ಳೇದಾಗುತ್ತೆ. ಬಟ್ ಎಲ್ಲ ಕಡಿಮೆ ಮಾಡ್ಬೇಕು. ಅಂದ್ರೆ ಎಲ್ಲಾ ಏನ್ ವಸ್ತುಗಳಿದೆ ಏನಿದೆ ಎಲ್ಲ ಕಡಿಮೆ ಮಾಡ್ಬೇಕು. ತುಂಬಾ ಎಲ್ಲಾ ಕಡೆ ಮೆಟ್ರೋ ಜಾಸ್ತಿ ಆಗಿದೆ, ಮತ್ತೆ ಯಾವ್ದೇ ತರಕಾರಿ ಏನ್ ತಗೊಂಡ್ರು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಎಲ್ಲ ಕಡಿಮೆ ಮಾಡಿ ಅವರೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಸಿದ್ದರಾಮಯ್ಯ ಅವ್ರು ಇದ್ರೆ ಏನ್ ಸಮಸ್ಯೆ ಮೇಡಮ್? ಸಮಸ್ಯೆ ಅಂತ ಏನಿಲ್ಲ ಮೇಡಮ್, ಬಟ್ ಇವ್ರಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರು ಸಿಎಂ ಆದ್ರೆ? ಎಕ್ಸ್ಪೆಕ್ಟೇಷನ್ ಅಂದ್ರೆ ಸ್ವಲ್ಪ ಎಲ್ಲಾ ಕಡಿಮೆ ಮಾಡ್ಬೋದು, ಮಾಡ್ತಾರೆ ಅಂತ ಅನ್ಸತ್ತಾ? ಐ ಥಿಂಕ್ ಅನ್ಸುತ್ತೆ. ಸರಿ, ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು 3-4 ಸರಿ ಡೆಲ್ಲಿಗೆ ಹೋದ್ರು, ವಾಪಸ್ ಬಂದ್ರು. ಈಗ ಸಿಎಂ ಆಗ್ಲೇಬೇಕು ಅಂತ ಕುಳಿತುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಸಿಎಂ ಗಿಂತ ಈ ಬಾರಿ ಡಲ್ ಆಗಿದ್ದಾರೆ ಅಂತ ಒಂದ್ ಮಾತಿದೆ ಮೇಡಮ್, ನಿಮ್ಗೆ ಏನ್ಸುತ್ತೆ? ಲಾಸ್ಟ್ ಟೈಮ್ ಇದ್ದಾಗ ನಾವು ನೋಡಿದೀವಲ್ವಾ ಮೇಡಮ್, ಸೊ ಅಷ್ಟೊಂದು ಫೆಸಿಲಿಟೀಸ್ ಇದ್ದಿಲ್ಲ. ಅಂದ್ರೆ ಇವಾಗ ಅಂದ್ರೆ ಇವರು ಇದ್ರಲ್ವಾ, ಸೊ ಇವರಿಂದ ಸ್ವಲ್ಪ ಫೆಸಿಲಿಟೀಸ್ ಇತ್ತು. ಅದಕ್ಕೋಸ್ಕರ ಇವ್ರಿದ್ರೆ ಓಕೆ ಅನ್ಸುತ್ತೆ. ನಿಮ್ಗೆ ಯಾರು ಇಷ್ಟ, ಸಿಎಂ ಸಿದ್ದರಾಮಯ್ಯ ಅವರ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು? ಡಿ.ಕೆ. ಶಿವಕುಮಾರ್ ಇದ್ರೆ ಓಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಅವ್ರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಅಂತಲ್ಲ, ಚೇಂಜಸ್ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ರು. ಇನ್ನಷ್ಟು ಜನರ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಇಟ್ಟ ಗುರಿ ಕೊಟ್ಟ ಮಾತು ಮಿಸ್ ಯಾವುದು ಮಾತನಾಡ್ತಾ ಇದ್ವಿ. ಇನ್ನೊಬ್ರು ನಮ್ ಜೊತೆ ಮಾತಾಡೋದಕ್ಕೆ ಇದಾರೆ, ಇಲ್ಲಿ ಮಾತಾಡಿಸೋಣ. ಸರ್ ನಮಸ್ತೆ, ನಿಮ್ ಹೆಸರು? ಅಮಿತ್ ಶೆಣೈ. ಸರ್, ನಿಮ್ಗೆ ಅರ್ಥ ಆಯ್ತು ಅನ್ಸತ್ತೆ, ಇಟ್ಟ ಗುರಿ ಕೊಟ್ಟ ಮಾತು ಏನಿರ್ಬೋದು ಸರ್? ಅವ್ರೇನ್ ಭರವಸೆಗಳು ಕೊಟ್ಟಿದ್ರು, ಅದು ಎಷ್ಟ್ರ ಮಟ್ಟಿಗೆ ಮಾಡಿದ್ದಾರೆ, ಎಷ್ಟ್ರ ಮಟ್ಟಿಗೆ ಮಾಡಿಲ್ಲ. ಮತ್ತೆ 2.5 ವರ್ಷ ಆದ್ಮೇಲೆ ಏನ್ ಅಧಿಕಾರ ಕೊಡ್ತೇವೆ ಅಂತ ಏನ್ ಹೇಳಿದ್ರು, ಅದು ಕೊಟ್ಟಿಲ್ಲ. ಸೊ ಅವ್ರಿಗೆ ಆಲ್ರೆಡಿ 75 ವರ್ಷ ಆಗಿದೆ. ಅವ್ರದ್ದು ಪಾಪ್ಯುಲಾರಿಟಿ ಏನಿಲ್ಲ. ಮತ್ತೆ ಅವ್ರದ್ದು ವರ್ಕಿಂಗ್ ಸ್ಟೈಲ್ ಏನಿದೆ ಅದು ಓನ್ಲಿ ಕೆಲವು ಸೆಗ್ಮೆಂಟ್ ಪೀಪಲ್ಗೆ ಮಾತ್ರ. ಇಟ್ಸ್ ನಾಟ್ ಅ ಮಾಸ್ ಲೀಡರ್. ಅವರು ಹೋದ ಎಲೆಕ್ಷನ್ ಅಲ್ಲೂ ಅವರು ಹಿಮ್ಸೆಲ್ಫ್ ಗಾಟ್ ಡಿಫೀಟೆಡ್. ಈ ಸಲ ಸೇಫ್ ಸೀಟ್ ಇಂದ ಅವರು ಜಸ್ಟ್ ಗೆದ್ದು ಬಂದಿರೋದು. ಸಿಎಂ ಆಗಿ ಸೋತಿರೋರು ತುಂಬಾ ಕಮ್ಮಿ. ಇವರು ಸಿಎಂ ಆಗಿ ಸೋತಿದ್ದಾರೆ ಹೋದ್ ಸಲನೂ. ಆದ್ರೂ ಅವ್ರನ್ನ ಯಾಕೆ ತಲೆ ಮೇಲೆ ಕೂರಿಸಿಟ್ಟಿದ್ದಾರೆ ಗೊತ್ತಿಲ್ಲ. ಅವ್ರಾಗ ಅವರೇ ಇಳಿಯೋದು ಬೆಟರ್, ಫಾಸ್ಟ್ ಆಗಿ, ತುಂಬಾ ಬೇಗ. ಹೇಳಿದ್ದಕ್ಕೆ ಹೇಳ್ತಿರೋದು, ಸಿದ್ದರಾಮಯ್ಯ ಅವರು JDS ಇಂದ ಬಂದಿರೋರು, ಬಟ್ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು. ಒಂದ್ ಅವಕಾಶ ಬೇಕು ಅಂತ ಕೇಳ್ತಿರೋದು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. 30-40 ವರ್ಷದಿಂದ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೊಡಬೇಕು. ತಳಬೇಕು ಒಂದು ಮಿತಿ ಇರುತ್ತೆ. ಸೊ ಅವರು ಕೆಪಾಸಿಟಿ ಇದೆ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ಏನು ಬದಲಾವಣೆಯ ನಿರೀಕ್ಷೆ ನೀವ್ ಇಟ್ಕೊಂಡಿದ್ದೀರಿ? ಆ ನಿರೀಕ್ಷೆ ನನಗೂ ಇಲ್ಲ. ಈಗ ಹಿ ಇಸ್ ಬೆಟರ್ ದೆನ್ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಯಾವ ವಿಚಾರದಲ್ಲಿ? ಅಟ್ಲೀಸ್ಟ್ ಒಂದ್ ಎಕ್ಸಾಂಪಲ್. ಅವರು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಬಾಡಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್. ಯಾವುದೇ ಪೊಲಿಟಿಷಿಯನ್ ಆದ್ರೂ ಇವರು ಸಿಂಗ್ಯುಲರ್ ಅಲ್ಲಿ ಮಾತಾಡೋದು, ಬಾರಯ್ಯ ಅಂತ ಹೇಳೋದು, ಮಾತಾಡಕ್ಕೆ 75 ವರ್ಷ ಆದ್ರೂ ಇನ್ನೂ ಮಾತಾಡ್ಲಿಕ್ಕೆ ಕಲ್ತಿಲ್ಲ.
ಸೊ ಹಾಗಾಗಿ ಅಂತವ್ರು CM ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ. ಹೈಕಮಾಂಡ್ ಯಾಕೆ ಮತ್ತೆ ಚೇಂಜ್ ಮಾಡ್ತಿಲ್ಲ ಅಂತ ನಿಮಗೆ ಅನ್ಸುತ್ತೆ? ಮುಂದಿನ ಎಲೆಕ್ಷನ್ ಭಯ ಇರ್ಬೋದಾ? ಆ ಭಯ ಇರ್ಬೋದು. 7 years 7.5 ವರ್ಷ CM ಆಗಿದ್ರು ಒಟ್ಟು. ಸೊ ಸಡನ್ ಚೇಂಜ್ ಮಾಡಿದ್ರೆ ಅವ್ರ ಬೆಂಬಲಿಗರು ಮತ್ತೆ ಅವ್ರ ಕಮ್ಯುನಿಟಿ ಅವ್ರು ಇರ್ಬೋದು, ಬೇರೆ ಏನೋ ರೀಸನ್ಸ್ ಇರ್ಬೋದು. ಓಕೆ, ನಿಮಗೆ ಸಿದ್ದರಾಮಯ್ಯ, ಶಿವಕುಮಾರ್ ಯಾರಿಷ್ಟ ಸರ್? ಶಿವಕುಮಾರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಬದಲಾವಣೆ ಬೇಕು, ವರ್ಷ ಆದ್ರೆ ಸಾಕಾಗೋದಿಲ್ಲ, ಅನುಭವನೂ ಬೇಕಾಗತ್ತೆ, ಜೊತೆಗೆ ಬೇರೆಯವ್ರಿಗೂ ಕೂಡ ಚಾನ್ಸ್ ಕೊಡ್ಲಿ ಅಂತ. ಸರ್ ನಮಸ್ತೆ, ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ರಮೇಶ್ ಅಂತ ಹೇಳ್ಬಿಟ್ಟು. ಓಕೆ, ಈಗ CM ಬದಲಾವಣೆಯ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಬದಲಾಗಿ DCM DK ಶಿವಕುಮಾರ್ ಅವರ ಆದ್ರೆ ನಿಮ್ಗೆ ಎಷ್ಟು ಖುಷಿ ಇದೆ? ಪಂಚಯೋಜನೆ ಅಂತ ಹೇಳ್ಬಿಟ್ಟು ಗ್ರಾಮಗಳಲ್ಲಿ ಸರಿಯಾಗಿ ಕೆಲಸಗಳೇ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಸಾರಿಗೆ ನೌಕರರಿಗೆ ಸಂಬಳನೇ ಇಲ್ಲ, 38 ತಿಂಗಳು ಅರಿಯರ್ಸ್ ಇಲ್ಲ, ಗ್ರಾಜ್ಯುಟಿ ಇಲ್ಲ, ಏನು ಇಲ್ಲ. ಪಾಪ ರಿಟೈರ್ಡ್ ಆಗಿರೋರಿಗೆ ಅವ್ರಿಗೆ ಏನೇನು ಸಿಗ್ತಾ ಇಲ್ಲ. ಈ ತರ ಆದ್ರೆ ಅವ್ರ ಜೀವನ ಹೆಂಗ್ ಮಾಡ್ಬೇಕು ಅವರು ಡ್ರೈವರ್ ಕಂಡಕ್ಟರ್ಗಳು ಅಲ್ವಾ? ಇವ್ರ ಶಕ್ತಿ ಯೋಜನೆ ನಿಲ್ಲಿಸ್ಲಿ ಬಿಡಿ. ಅವ್ರಿಗೆ ಫಸ್ಟ್ ಕಷ್ಟ ಪಡೋರಿಗೆ ನ್ಯಾಯವಾಗಿ ಕೂಲಿ ಮಾಡೋಂತರಿಗೆ ಅವ್ರಿಗೆ ಊಟ ಹಾಕ್ಬೇಕು ತಾನೆ. ಸುಮ್ಮನೆ ಉಪವಾಸ ದುಡಿಯೋಂತ ಕಷ್ಟ ಅವ್ರಿಗೆ ಬಂದಿದೆ ಪಾಪ. ಇದ್ರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವ್ರ ಬದಲಾಗಿ DCM DK ಶಿವಕುಮಾರ್ ಅವ್ರ ಏನಾದ್ರು ಬದಲಾವಣೆ ಆದ್ರೆ ಚೇಂಜಸ್ ಮಾಡಬಹುದಾ? ಏನೋ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇಟ್ಟಿದೀವಿ. ಅದು ಮಾಡ್ತಾರೆ ಬಿಡ್ತಾರೆ ದೇವರಿಗೆ ಬಿಟ್ಟಿದ್ದು. So, ಹಾಗಾದ್ರೆ ಒಂದ್ chance changes ಕೊಟ್ಟು ಆಗ್ಬೇಕಾ? ಆಗ್ಬೇಕು ಒಂದ್ ಚಾನ್ಸ್ ನೋಡೋಣ. ನಾವು ಅಂದ್ರೆ ಸಿದ್ದರಾಮಯ್ಯ ಅವ್ರ ವರ್ಚಸ್ ಅಷ್ಟೊಂದು ಕಡಿಮೆ ಆಗೋಯ್ತಾ ಅಂತ ಸರ್? ಕಡಿಮೆ ಆಗಿದೆ ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ ಅವ್ರ ಸರ್ಕಾರ ಸರಿಯಾಗಿ ಇದ್ ನಡೆಸ್ತಾ ಇಲ್ಲ. ಅಂದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಹಳ್ಳಿಗಳಲ್ಲಿ ಸರಿಯಾಗಿ ವರ್ಕೇ ನಡೀತಾ ಇಲ್ಲ ಅನ್ನೋದೊಂದು ಇದು. ಓಕೆ, ಈಗ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು DK ಶಿವಕುಮಾರ್ ಅವ್ರ ಏನಾದ್ರು CM ಆದ್ರೆ ನಿಮಗೆ ಶಿವಕುಮಾರ್ ಅವರಲ್ಲಿ ಯಾವ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ? ಅವ್ರು ಒಳ್ಳೆ ಕ್ಯಾಬಿನೆಟ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಒಂದು ಇದಿದೆ. ಓಕೆ, ಸರಿ, ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕೆ. ಸೊ ಈಗ ಚೇಂಜಸ್ ಆಗಬೇಕು ಅಂತ ಹೇಳ್ತಾ ಇದ್ರಿ, ಇನ್ನಷ್ಟು ಜನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಕೊಟ್ಟ ಮಾತು ಇಟ್ಟ ಗುರಿ, ಮಿಸ್ ಯಾವ್ದು ಮಾತನಾಡಿಸ್ತಾ ಇದ್ವಿ. ನಮ್ ಜೊತೆ ಇನ್ನೊಬ್ರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ. ಸರ್, ವಿಚಾರ ಗೊತ್ತಾಗಿರತ್ತೆ, DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾಯ್ತು, ಹೈಕಮಾಂಡ್ ನ ಫೈನಲಿ ಮೀಟ್ ಮಾಡಿದ್ರು. ಸರ್, ಯಾವ ವಿಚಾರ ಚರ್ಚೆ ಮಾಡಿರಬಹುದು ಅಂತ ಅನ್ಸುತ್ತೆ? ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಹಠದಲ್ಲಿ ಇದ್ದಾರೆ. ಸಂತೋಷ. ಕೊಟ್ಟ ಮಾತು ಇಟ್ಟ ಗುರಿ, ಮಿಸ್ ಯಾವ್ದು? ಹೌದಾ? ಇದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಹೈಕಮಾಂಡು ಹೇಳ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇಲ್ಲ, ರಾಹುಲ್ ಗಾಂಧಿ ಅವರು ಹೇಳ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿನೂ ಹೇಳ್ತಾ ಇಲ್ಲ, KC ವೇಣುಗೋಪಾಲ್ ಹೇಳ್ತಾ ಇಲ್ಲ, ಅಂಡ್ ಮಿಸ್ಟರ್ ಇನ್ನೊಬ್ರು ಸುರ್ಜೇವಾಲ ಹೇಳ್ತಾ ಇಲ್ಲ. ಯಾವುದು ದಾಖಲಾತಿಗಳಿದ್ರೆ ನೀವು ಸೋ ಮೆನಿ ಟೈಮ್ಸ್ ನಾನು ಕೇಳ್ಪಟ್ಟಂಗೆ ನೋಡ್ದಂಗೆ ಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ DCM ಅವರು ಎಲ್ಲ ಹೇಳ್ತಾ ಇದಾರೆ. ಇದಕ್ಕೆ ಯಾವುದೂ ದಾಖಲಾತಿಗಳಲ್ಲಿ ಯಾವುದೇ ಒಂದು ವಿಟ್ನೆಸ್ ಇಲ್ಲ. ಇವಾಗ ಹೈಕಮಾಂಡ್ ಮೇಲೆ ನೀವು ನಿಮ್ ಮುಂದೆ ಹೇಳಿದೀವಿ ಸುಮ್ನೆ ಇದನ್ನ ಒಂಥರ ಗಾಳಿ ಸುದ್ದಿ ಹೋಗ್ತಾ ಇದೆ. ಈಗ ಇಷ್ಟು ನಡೀತಾ ಇದೆ, ಇಷ್ಟು 3 ತಿಂಗಳಿಂದ ಇದೆ ಚರ್ಚೆ ನಡೀತಾನೆ ಇದೆ. ತಮಗೂ ಗೊತ್ತಿದೆ ಮೇಡಮ್ ಅವರೇ, ಚರ್ಚೆ ನಡೆದ ಇದುವರೆಗೂ ಹೈಕಮಾಂಡ್ ಇಲ್ಲ ನಾವ್ ಹೇಳಿದೀವಿ, ಹೌದು ಅವ್ರು ಒಪ್ಕೊಂಡಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ. ಸರ್, ಈ ಒಂದು ನೀವ್ ಹೇಳ್ದಂಗೆ ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ, ಮುಂದೆ ಬರುವ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ಅಹಿಂದ ನಾಯಕ CM ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡ್ಬಿಟ್ರೆ ಚುನಾವಣೆಗೆ ಎಫೆಕ್ಟ್ ಆಗತ್ತೆ ಅನ್ನುವ ಕಾರಣಕ್ಕೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಇಲ್ಲ, ಹಾಗಲ್ಲ. ಕಾಂಗ್ರೆಸ್ ಸರ್ಕಾರ 3 ಇರೋದು. ಒಂದು ತೆಲಂಗಾಣ, ಇನ್ನೊಂದು ಬಂದ್ಬಿಟ್ಟು ಕರ್ನಾಟಕ, ಇನ್ನೊಂದು ಹಿಮಾಚಲ ಪ್ರದೇಶ. 3 ಇರೋದು. ಹಿಮಾಚಲ ಪ್ರದೇಶ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ನಿಮ್ಗೆ ಗೊತ್ತೇ ಇದೆ. 2 ರಾಜ್ಯಗಳಿರೋದು. ನೀವ್ ಹೇಳ್ದಂಗೆ ಹೈಕಮಾಂಡು ಇದು ಮಾತುಕತೆಗೆ ಹಾಗೆ ಅಂತ ಹೇಳಿದ್ರು ಸಹ ನಾನು ನೇರವಾಗಿ ತಮಗೆ ಪ್ರಶ್ನೆ ಮಾಡ್ತೇನೆ, ಮಾಧ್ಯಮದ ಸೃಷ್ಟಿ ಯಾಕಾಗಿರ್ಬಾರ್ದು? ಒಂದನೇ ಪ್ರಶ್ನೆ. ಹೈಕಮಾಂಡ್ ಹತ್ರ ಒಪ್ಕೊಂಡು ಇಲ್ಲ ನಿಮ್ಗೆ 2 ವರ್ಷ ತಾವು 2 ವರ್ಷ ಇವ್ರು ಅಂತ ಹೇಳಿದ್ರೆ ಇದುವರೆಗೂ ಯಾರು ಹೇಳಿಲ್ಲ. ಇವ್ರು ಹೇಳ್ತಾರೆ ಹೌದು ನಾವು ನೋಡಿದೀವಿ ಅಂತ ಕೇಳಿದೀವಿ. ಇದುವರೆಗೂ ಯಾವುದಕ್ಕೂ ಅದಕ್ಕೆ ದಾಖಲಾತಿಗಳು ಇಲ್ಲ. ಹೈಕಮಾಂಡ್ ಹೇಳ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರಾಗಲಿ, ವಿರೋಧ ಪಕ್ಷದ ನಾಯಕರ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರಾದಂತ ಅವರು ಕೂಡ ಹೇಳ್ತಾ ಇಲ್ಲ. ಅಂದ್ಮೇಲೆ ಇದು ಊಹಾಪಹ ಅಂತ ಯಾಕೆ ಅನ್ಕೊಂಬಾರ್ದು? ಇಷ್ಟು ದಿನ ಸುಮ್ಮನಿದ್ದಂತ ಶಾಸಕರಾಗಿರ್ಬಹುದು, ಸಚಿವರಾಗಿರಬಹುದು, ಈಗ DCM DK ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದವರು ಕೂಡ ಕುದುರೆ ವ್ಯಾಪಾರ ಅಂತ ಕರೆದ್ರು. ಸೊ ನಿಮಗೇನ್ ಅನ್ಸುತ್ತೆ, ಪಕ್ಷ ಸಂಘಟನೆ ಮಾಡಿರುವಂತ DCM DK ಶಿವಕುಮಾರ್ ಅವರು ಬೇಕಾ, ಅಥವಾ ಅಹಿಂದ ನಾಯಕ ಅನ್ಸ್ಕೊಂಡಿರುವಂತ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ? ನೋಡಿ, ಇಲ್ಲಿ DK ಶಿವಕುಮಾರ್ ಮುಖ್ಯ ಅಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯ ಅಲ್ಲ. ರಾಜ್ಯದ ಜನತೆಗೆ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರು ಬೇಕು ಮೇಡಮ್. ಇವಾಗ DK ಶಿವಕುಮಾರ್ ಬರಬೇಕು, ಇಲ್ಲ ಸಿದ್ದರಾಮಯ್ಯ ಅವರು ಬರಬೇಕು ಅಂತಲ್ಲ. ಈಗ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು, ನಿಮ್ಗೆ ಗೊತ್ತೇ ಇದೆ. ಪಂಚ ಗ್ಯಾರಂಟಿ ಎಲ್ಲಾ ಮಹಿಳೆಯರಿಗೆ, ಮನೆಯಲ್ಲಿ ಮುಖ್ಯಸ್ಥರಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಅಂತ ಬಸ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಅದನ್ನ ರೋಲ್ ಮಾಡಲಾಗಿ ಬೇರೆ ಬೇರೆ ರಾಜ್ಯಗಳವರು ತಗೊಂಡು ಹೋಗಿದ್ದಾರೆ.
ಅದು ಸ್ತ್ರೀ ಶಕ್ತಿ ಅಂತ ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ, ಕಾಂಗ್ರೆಸ್ ಅವ್ರಿಗೆ ಮತ್ತೆ JDS ಅಂತ ಏನು ಅದ್ರೊಳಗೆ ತಾರತಮ್ಯ ಮಾಡಿಲ್ಲ, ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಅಂದಮೇಲೆ ಇವರು ಒಳ್ಳೆ 5 ಪಂಚ ಗ್ಯಾರಂಟಿನ ಬೇರೆ ರಾಜ್ಯದವರು ಕಾಪಿ ಮಾಡಿದ್ದಾರೆ, ಬಿಜೆಪಿ ಅವರು ಸಹ ಕಾಪಿ ಮಾಡಿದ್ದಾರೆ. ಅಂದ ಮಾತ್ರಕ್ಕೆ ಇವ್ರನ್ನ ಯಾಕೆ ತೆಗಿಬೇಕು? ಒಂದು, ನಾನು ಹೇಳ್ತಾ ಇದ್ದೀನಿ, 2 ರಾಜ್ಯಗಳಿರೋದು ಕಾಂಗ್ರೆಸ್. ಮೊದಲು ನಾನು ಚಿಕ್ಕ ವಯಸ್ಸು ಮುಂದೆ 40 ವರ್ಷದ ಹಿಂದೆ ನೋಡಿದಾಗ 30 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇತ್ತು. ಈಗ ಯಾಕೆ ಏನು ಅಂತ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ಬಹಳ ಸುದೀರ್ಘವಾಗಿ ಸಮಯ ತಗೊಳುತ್ತೆ. ಈಗ ಇರೋದು 2 ರಾಜ್ಯ. ಆಮೇಲೆ ಈಗ ಪಂಚ ರಾಜ್ಯಗಳು ಎಲೆಕ್ಷನ್ ಬಂದಿದೆ. ಅಸ್ಸಾಮು, ವೆಸ್ಟ್ ಬೆಂಗಾಲು, ಮತ್ತೆ ತಮಿಳುನಾಡು, ಕೇರಳ, ಪಾಂಡಿಚೇರಿ 5 ರಾಜ್ಯಗಳು ಎಲೆಕ್ಷನ್ ಬರ್ತಾ ಇದೆ. ಈಗ ಇಡೀ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಈ 5 ರಾಜ್ಯಗಳ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಅದ್ರೊಳಗೆ ಇಲ್ಲಿ ಈ ಲೀಡರ್ಶಿಪ್ ಅನ್ನ ಚೇಂಜ್ ಮಾಡೋ ಹಂತದಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಓಕೆ, ಕೊನೆಯದಾಗಿ ಸರ್, ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದ್ದಂತ ವರ್ಚಸ್ಸು, ಆ ಗಟ್ಸು ಈಗಿಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆ ವಿಚಾರ ಅವ್ರಿಗೆ ಕನ್ಫರ್ಮ್ ಅನ್ನುವಂತ ಒಂದು ಟಾಕ್. ಇಲ್ಲ, ಇದು ನನ್ನ ಪ್ರಕಾರ ಇದು ಮಾಧ್ಯಮದ ಸೃಷ್ಟಿ ಅಂತ ಹೇಳ್ಬೋದು ಹೊತ್ತು. ಸಿದ್ದರಾಮಯ್ಯ ಅವ್ರಿಗೆ ಆಲ್ರೆಡಿ 78, 79 ಆಗಿದೆ. ಅವರು ಸಾಕಷ್ಟು ರಾಜಕೀಯದಲ್ಲಿ ಅನುಭವ ಇದೆ. ಯಾವ್ದು ನೀವು ಅನ್ಕೊಂಡಂಗೆ ಯಾವ್ದು ಚೇಂಜಸ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಬೇಕು ಸರ್, DK ಶಿವಕುಮಾರ, ಸಿಎಂ ಸಿದ್ದರಾಮಯ್ಯ? ಇಲ್ಲ, ಬೇಕು ಬೇಡ ಅನ್ನೋಕೆ ಯಾರೇ ಬರ್ಲಿ ಒಳ್ಳೆ ಆಡಳಿತ ಕೊಡಬೇಕು, ಜನಗಳಿಗೆ ಒಟ್ಟಾರೆ ಒಳ್ಳೆ ಸೌಲಭ್ಯ ಬೇಕು. ಇದ್ರೊಳಗೆ ಒಂದ್ ಹೇಳ್ತೀನಿ, ನೀವು DK ಶಿವಕುಮಾರ್ ಅವ್ರನ್ನ ಯಾಕೆ ನೆಗೆಟಿವ್ ರೋಲ್ ಆಗಿ ನೋಡ್ಬೇಕು ಅಂದ್ರೆ, ಇಡೀ ಕರ್ನಾಟಕದಲ್ಲಿ 10 ಲಕ್ಷ ಅರ್ಜಿಗಳು ಬೆಸ್ಕಾಮ್, ಎಸ್ಕಾಮ್, ಮೆಸ್ಕಾಮ್ ಅಲ್ಲಿ ಬಾಕಿ ಇದಾವೆ. ಈಗೂ ಪವರ್ ಸಪ್ಲೈ ಇಲ್ಲ. ಬೆಂಗಳೂರು ನಗರದಲ್ಲಿ BWSSB ಇಂದ ಇವತ್ತು ಹೊಸ ಮತ್ತೆ ಏನಕ್ಕೆ ಬಿಲ್ಡಿಂಗ್ ಗಳಿಗೆ ಕನೆಕ್ಷನ್ ಕೊಡ್ತಾ ಇಲ್ಲ. ಈಗ ಸುಮಾರು 800 ಇಂದ 900 ಕೋಟಿ ರೂಪಾಯಿ ಇವತ್ತು ಬೆಸ್ಕಾಂ ಲಾಸ್ ಅಲ್ಲಿ ಇದೆ. ಯಾಕೆ ಇದನ್ನ ಕ್ರಮ ತಗೊಂತಾ ಇಲ್ಲ? ಇವಾಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ನೀವು ಯೋಚನೆ ಮಾಡಬೇಕು, ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು. ನೀವು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಬೆಂಗಳೂರು ನಗರದ ಖಾತೆ ಮಿನಿಸ್ಟರ್ ಆಗಿ ಇವತ್ತು ಪವರ್ ಅನ್ನ ಯಾರಿಗೂ ಸಪ್ಲೈ ಕೊಡಬೇಡಿ. ಯಾವುದೋ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇಟ್ಕೊಂಡು, ಇಡೀ ರಾಷ್ಟ್ರಕ್ಕೆ ಆರ್ಡರ್ ಇಟ್ಕೊಂಡು ನೀವು ಪವರ್ ಸಪ್ಲೈ ಕೊಡ್ತಾ ಇಲ್ಲ. ಇವತ್ತು ರಾಜ್ಯದ ಜನಕ್ಕೆ ಇವತ್ತು ಪವರ್ ಇಂದ 800 ಕೋಟಿಯಿಂದ ಒಂದು ಬೆಸ್ಕಾಮ್ ಇಂದ 800 ಕೋಟಿಯಿಂದ ಟೋಟಲ್ 5 ಎಸ್ಕಾಮ್ ಇಂದ ಎಷ್ಟು ನಷ್ಟ ಆಗ್ತಾ ಇದೆ ರಾಜ್ಯಕ್ಕೆ? ಇದನ್ನ ಯಾಕೆ ನೀವು ನೋಡ್ತಾ ಇಲ್ಲ? ಆಮೇಲೆ ಎಲ್ಲಿ ಬೆಂಗಳೂರು ರಸ್ತೆಗಳಲ್ಲಿ 110 ಹಳ್ಳಿಗಳು ಸೇರ್ಕೊಂಡಿದ್ದಾವೆ ಬೆಂಗಳೂರು ನಗರದಲ್ಲಿ. ಆ ಎತ್ತುಗಳಲ್ಲಿ ಇವತ್ತರೆಗೂ ನೀರಿನ ಸಂಪರ್ಕ ಕೊಡ್ತಾ ಇಲ್ಲ. ಬೆಸ್ಕಾಂ ಅಂದ್ರೆ ಪವರ್ ಸಪ್ಲೈ ಕೊಡ್ತಾ ಇಲ್ಲ. ಆಮೇಲೆ ಮೀಟರ್, ಒಂದು ಸಿಂಗಲ್ ಫೇಸ್ ಮೀಟರ್ ಬೇರೆ ರಾಜ್ಯಗಳಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ. ನೀವ್ ಯಾಕೆ ಕೊಡ್ತಾ ಇಲ್ಲ? ಆಮೇಲೆ 1 ಮೀಟರ್ ಸಿಂಗಲ್ ಫೇಸ್ ಮೀಟರ್ ಅನ್ನ 5,000 ರೂಪಾಯಿ, 4,999 ರೂಪಾಯಿ ಕೊಡ್ತಾ ಇದ್ದಾರೆ. ನೀವು ಇದು ಅನ್ಯಾಯ ಅಲ್ವಾ? ಇದನ್ನ ಏನ್ ನೀವು ಕ್ರಮ ತಗೊಳ್ತಾರೆ? ನಿಮ್ಮ ಖಾತೆಯನ್ನ ಸರಿಯಾಗಿ ನಿಭಾಯಿಸಕ್ ಆಗ್ತೀರಾ? ನೀವು ಮುಖ್ಯಮಂತ್ರಿ ಆಗ ಕೊಟ್ಟಿದ್ದೀರಾ, ಇದ್ಯಾವ ನ್ಯಾಯ? ಮುಖ್ಯಮಂತ್ರಿ ನೀವು ಬೆಂಗಳೂರು ನಗರಕ್ಕೆ ಟಚ್ ಮಾಡಬೇಡಿ ಅಂತೀರಾ, ಮಾಡೋದಿಲ್ಲ. ಆಮೇಲೆ ನೀರಿನ ಜಲ ಸಂಪರ್ಕ, ಇವಾಗ ಮನುಷ್ಯನಿಗೆ ಮೂಲಭೂತ ಸೌಕರ್ಯ ಇರೋದೇನು? ನೀರು, ಬೆಳಕು, ಆಹಾರ. ಇದನ್ನ ನೀವು ಕೊಡದೇನೆ ನೀವು ಫಸ್ಟ್ ನಿಮ್ಮ ಖಾತೆನ ಸರಿಯಾಗಿ ನಿರ್ವಹಿಸಿ. ಆಮೇಲೆ ಯಾವುದೇ ಬೆಂಗಳೂರು ರಸ್ತೆಗಳಲ್ಲಿ ಇವತ್ತು ನೋಡಿ ಮೇಡಮ್, ನೀವು ನೋಡ್ಕೊಂಬನ್ನಿ, ಬೆಂಗಳೂರು ಅರವರ್ಧ ಬೆಂಗಳೂರು ಎಲ್ಲೂ ರಸ್ತೆಗಳು ಟಾರ್ ಆಗ್ತಾ ಇಲ್ಲ, ಎಲ್ಲೂ ಗುಂಡಿಗಳು ಮುಚ್ತಾ ಇಲ್ಲ. ಎಷ್ಟೋ ಜನ ಮಹಿಳೆಯರು ಗಾಡಿ ಓಡಿಸ್ಕೊಂಡು ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗಿ ಬಿದ್ದು ತುಂಬಾ ತೊಂದರೆ ಆಗಿದೆ. ಕೆಲವು ಕಡೆ ಸಾವು ನೋವು ಸಹ ಆಗಿದೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ. ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಮುಖ್ಯಮಂತ್ರಿಗೆ ಹಾಗೆ ಬೇಡ ಅಂತಲ್ಲ, ನಿಮಗೆ ಸೀನಿಯರಿಟಿ ಇದೆ, ಹಾಗೆ ನೀವು ಪಕ್ಷದ ಅಧ್ಯಕ್ಷರಿದ್ರೆ ಹಾಗೆ ಸಂತೋಷ. ಆದರೆ ನಿಮ್ಮ ಖಾತೆಯನ್ನ ಸರಿಯಾಗಿ ನಿರ್ವಹಿಸಿ. ಐ ಆಮ್ ಕರೆಕ್ಟ್ ಮೇಡಮ್? ಅದಕ್ಕೆ ಮೊದಲನೇದಾಗಿ ಬೆಸ್ಕಾಂ, ಎಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಇವತ್ತು ಎಷ್ಟು 1000 ಕೋಟಿ ನಷ್ಟ ಆಗ್ತಾ ಇದೆ. ಅದನ್ನ ಇದು ಕರ್ನಾಟಕದ ಜನತೆಗೆ ಆಗ್ತಾ ಇರೋದಂತ ಅನ್ಯಾಯ. ನೀವು ಫ್ರೀಯಾಗಿ ಕರೆಂಟ್ ಕೊಡ್ತೀನಿ ಅನ್ಬಿಟ್ಟು ಇವೆಲ್ಲ ಕರೆಂಟ್ ಕೊಡ್ತಾ ಇಲ್ಲ. ಇವಾಗ ಇದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇಟ್ಕೊಂಡು, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ. ಆದರೆ ಆ ಬರೋವಾಗ ಒಂದು ನೋಟಿಸ್ ಕೊಟ್ಟಾಗ ಆ ನೋಟಿಸ್ಗೆ ಉತ್ತರ ಕೊಡ್ಬೇಕಾಯ್ತು. ನೀವು ಅದ್ ಬಿಟ್ಟು ಇಮಿಡಿಯೇಟ್ಲಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ನೀವು ಅಪ್ರೂವ್ ಮಾಡಿಸ್ಕೊಂಡ್ರಿ. ಆದ್ರೆ ಇವತ್ತು ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ. 3 ಫೇಸ್ ಮೀಟರ್ ಕನೆಕ್ಷನ್ ಕೊಡ್ತಾ ಇಲ್ಲ. ಇದು ಗುಡಿ ಕೈಗಾರಿಕೆ ಮತ್ತೆ ಸಣ್ಣ ಕಾರ್ಖಾನೆಗಳಿಗೆ ಇವತ್ತು 3 ಫೇಸ್ ಮೀಟರ್ ಕೊಡ್ತಾ ಇಲ್ಲ. ಅಂದ್ಮೇಲೆ ಅವ್ರ ಕತೆ ಏನು? ಉಳಿತಾಯ ಮಾಡೋರ್ ಕತೆ ಏನಾಗ್ಬೇಕು? ಸಣ್ಣ ಕೈಗಾರಿಕೆಗಳ ಕತೆ ಏನಾಗಬೇಕು? 3 ಫೇಸ್ ಮೀಟರ್ ಕನೆಕ್ಷನ್ ಕೊಡ್ತಾ ಇಲ್ಲ. ಇದು ಯಾವ ನ್ಯಾಯ? ನಿಮ್ಮ ಖಾತೆನ ಸರಿಯಾಗಿ ನಿರ್ವಹಿಸಿ, ಆಮೇಲೆ ಮುಖ್ಯಮಂತ್ರಿ ಆಗಿ. ನಾವು
ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯ ಆಗ್ತಾರೆ, ಇಲ್ಲ ರಾಜಣ್ಣ ಅವ್ರು ಆಗ್ತಾರೆ, ಇಲ್ಲ ಸತೀಶ್ ಜಾರಕಿಹೊಳಿ ಆಗ್ತಾರೆ. ಅದು ಎರಡನೇ ಹಂತ. ಅದು CLP ಯಲ್ಲಿ MLA ಗಳು ತಗೊಳ್ಳುವಂತ ನಿರ್ಧಾರಗಳು, ಹೈಕಮಾಂಡ್ ಕೊಡುವಂತ ನಿರ್ಧಾರಗಳು. ಆದರೆ ನಿಮ್ಮ ಖಾತೆಯನ್ನ ಸರಿಯಾಗಿ ನಿರ್ವಹಿಸಿ. ನೀವು ಬೆಸ್ಕಾಮು, ಎಸ್ಕಾಮು ಮತ್ತೆ BWSSB ಕನೆಕ್ಷನ್ ಕೊಡ್ತಾ ಇಲ್ಲ, ರಸ್ತೆಗಳು ಸರಿಯಾಗಿ ರಿಪೇರಿ ಮಾಡ್ತಾ ಇಲ್ಲ. ನಿಮಗೆ ಮುಖ್ಯಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಇರೋ ಅವಕಾಶ ಮಾಡ್ಕೊಂಡೆ ಜನಗಳಿಗೆ ಮಾಡಬಹುದು. ಅದರಿಂದ ದಯವಿಟ್ಟು ನಿಮ್ಮ ಖಾತೆಗಳನ್ನು ನಿರ್ವಹಿಸಿ. ಕರ್ನಾಟಕ ಸರ್ಕಾರ ಜನಗಳಿಗೆ ಸರಿಯಾದ ಸೌಲಭ್ಯಗಳನ್ನು ಸಹಕಾರನ ಕೊಡ್ಲಿ ಅಂತ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ನ್ಯೂಸ್ಗೆ, ಕರ್ನಾಟಕ ನ್ಯೂಸ್ಗೆ ಜನಗಳ ಪರವಾಗಿ, ಮಲ್ಲೇಶ್ವರ ಜನತೆಯ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದೀವಿ. ಇದನ್ನ ಪ್ರಚುರಪಡಿಸಿ ಅವರಿಗೆ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಖಂಡಿತ ಮಾಡ್ಕೊಡ್ತೀವಿ. ಓಕೆ, ಈಗ ಯಾವುದೇ ಮಂತ್ರಿಗಳಾಗಿರ್ಲಿ ಅಥವಾ ಏನೇ ಆಗಿರ್ಲಿ, ಆಡಳಿತಾತ್ಮಕವಾಗಿ ಜನರಿಗೆ ಸಿಗ್ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಪಥದಲ್ಲಿ ರಾಜ್ಯವನ್ನ ಕೊಂಡೊಯ್ಯುವಂತಹ ನಾಯಕ ಬರ್ಬೇಕು ಅಂತ ಹೇಳ್ತಾ ಇದ್ರು. ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ, ಮಾತನಾಡ್ತಾ ಇದ್ದಿದ್ದನ್ನ ಕೊಟ್ಟ ಮಾತು ಇಟ್ಟ ಗುರಿ ಮಿಸ್ ಯಾವುದು ಅನ್ನೋದಾಗಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಅಹಿಂದ ನಾಯಕ ಸಿದ್ದರಾಮಯ್ಯ ವರ್ಸಸ್ ಟ್ರಬಲ್ ಶೂಟರ್ DCM DK ಶಿವಕುಮಾರ್ ಯಾರಾಗ್ತಾರೆ ಮುಂದಿನ ನಾಯಕರು ಅಂತ. ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, DCM DK ಶಿವಕುಮಾರ್ ಅವರು ಮತ್ತೆ ನಾಯಕತ್ವ ಸ್ಥಾನವನ್ನ ಅಲಂಕರಿಸ್ತಾರ ಅನ್ನುವಂತ ಕುರಿತಾಗಿ ಬಹಳಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇರೋದು. ಈ ಹಿಂದೆ ಉಚ್ಚಾಟನೆಗೊಂಡಿರುವಂತ KN ರಾಜಣ್ಣ ಅವರು ಕೂಡ ಕ್ರಾಂತಿ ಅನ್ನುವಂತ ಸ್ಫೋಟಕ ಬಾಂಬ್ ಎಸ್ತಿದ್ರು. ಅದಾದ ನಂತರದಲ್ಲಿ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂತ ಪ್ರಶ್ನೆಗಳು ಕೂಡ ಎದುರಾಗಿತ್ತು. ಬಟ್ ಹೈಕಮಾಂಡ್ ಕೂಡ ಬಹಳ ಧೈರ್ಯ ಮಾಡೋ ಕೆಲಸನೂ ಕೂಡ ಆಗ್ಲಿಲ್ಲ. ನಯವಾದ ನಾಜುಕಾದ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗಿತ್ತು. ಮುಂದೇನಾಗಬಹುದು, ಯಾಕಂತ ಹೇಳಿದ್ರೆ DCM DK ಶಿವಕುಮಾರ್ ಅವರ ಪರವಾಗಿ ಇಷ್ಟು ದಿನ ಧ್ವನಿ ಎತ್ತದಂತ ಶಾಸಕರು 136 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಆಗೋದಕ್ಕೆ ಕಾರಣ ಇವರು, ಕಾಂಟ್ರಿಬ್ಯೂಷನ್ ಇದೆ. ಜೊತೆಗೆ CM ಸಿದ್ದರಾಮಯ್ಯ ಅವರು ಬೇರೆ ಪಕ್ಷದಿಂದ ಬಂದು ಅಹಿಂದ ನಾಯಕ ಅಂತ ಅನ್ಸ್ಕೊಂಡಿದ್ರು ಕೂಡ ಮೂಲ ಪಕ್ಷ ಅಥವಾ ಮೂಲ ಕಾಂಗ್ರೆಸ್ಸಿಗನಾಗಿರುವಂತ DCM DK ಶಿವಕುಮಾರ್ ಅವ್ರಿಗೂ ಕೂಡ ಒಂದೇ ಒಂದು ಅವಕಾಶ ಕೊಡಬೇಕು ಅನ್ನುವಂತ ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಮುಂದಿನ ದಿನದಲ್ಲಿ ಬದಲಾವಣೆ ಆಗತ್ತಾ, ಅದನ್ನ ನಿರೀಕ್ಷೆ ಮಾಡಬಹುದಾ? ಕೆಲವೊಂದಷ್ಟು ಗೊಂದಲಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೇಬೇಕಾಗಿದೆ. ಇದಾಗಿತ್ತು ಹೇಳ್ರಪ್ಪೋ ಹೇಳಿ ವಿಶೇಷ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಡೈನಾ ಕೂರ್ಗ್, ಕರ್ನಾಟಕ ನ್ಯೂಸ್, ಸ್ಪೀಚ್, ಬೆಂಗಳೂರು.